ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ಬೆಳಗ್ಗೆ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಟೈಮ್ ಹಾಲೇ 8:45 ಆಗಿದೆ. ಇವಾಗ ಜಸ್ಟ್ ಎದ್ದೇಳ್ತಾ ಇದ್ದೀನಿ. ಯಾಕಂದರೆ ರಾತ್ರಿ ಎಲ್ಲ ಫುಲ್ಲು ಹೆಡ್ಏಕು, ಸ್ವಲ್ಪ ಜ್ವರ ಬಂದಿರೋ ಥರ ಎಲ್ಲ ಆಗಿಬಿಡ್ತು. ಯಾಕಂದರೆ ಅಲ್ಲೆಲ್ಲ ದಫನ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ವಿ ಅಲ್ವಾ. ಸೊ ಅದಾದಮೇಲೆ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ನೆನ್ನೆ ವ್ಲಾಗ್ನ. ಸೊ ಇವಾಗ ರಾತ್ರಿ 11:15ನಲ್ಲಿ ಮಗ ಬಂದ. ಸೊ ಬಂದು ಅವನ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಹೇಳ್ದ. ಬಟ್ ನನಗೆ ತುಂಬ ಹೆಡ್ಏಕ್ ಇದ್ದಿದ್ದರಿಂದ ಸೊ ನಾನು ಏನು ಜಾಸ್ತಿ ಕೇಳೋದಕ್ಕೆ ಹೋಗಲಿಲ್ಲ. ಅವನು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೂಡ ಮಲ್ಕೊಂಡೆ. ಇವಾಗ ಬೆಳಗ್ಗೆ ತಿಂಡಿ ಬಂದು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ, ಅವನು ತುಂಬ ಟಯರ್ಡ್ ಆಗಿರ್ತಾನೆ ಅಲ್ವಾ. ಸೊ ಹಾಗಾಗಿ ಸ್ಕೂಲಿಗೆ ಬೇಡ ಅಂತ ಹೇಳಿದ್ವಿ. ಇವಾಗ ಮಲ್ಕೊಂಡಿದ್ದಾನೆ. ಇವಾಗ ನಾನು ಕೂಡ ಎದ್ದು ದೋಸೆಗೆಲ್ಲ ರುಬ್ಕೋಬೇಕು. ಅದಾದಮೇಲೆ ದೋಸೆ ಮಾಡಬೇಕು. ಸೊ ಹೇಗಿದ್ರು ಮಟನ್ ಸಾಂಬಾರಿದೆ ಅಲ್ವಾ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ನಿಧಾನವಾಗಿ ಇದ್ದೆ. ಇವಾಗ ಓಕೆ, ಫೈನ್, ಹೆಡ್ಡೇಕೆಲ್ಲ ಇವಾಗ ಕಡಿಮೆ ಆಗಿದೆ ಸ್ವಲ್ಪ. ಇವಾಗ ನೆಕ್ಸ್ಟ್ ಕೆಲಸಗಳೆಲ್ಲ ತುಂಬ ಇದೆ ಮನೆಯಲ್ಲಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಬನ್ನಿ. ಬೆಳಗ್ಗೆ ಎದ್ದ ನಂತರ ಹೊರಗಡೆ ಹೋಗಿ ಹಾಗೆ ಓಡಾಡ್ತಾ ಇದ್ದೆ. ಸೊ ಅಲ್ಲಿ ಚುರುಕು ಮೆಣಸಿಗೆ ಅಂತೂ ತುಂಬಾ ಬಿಟ್ಟಿತ್ತು. ಅದಕ್ಕೋಸ್ಕರ ಇವಾಗ ಎಲ್ಲನೂ ಕುಯ್ಕೊಂಬಂದಿಡೋಣ. ಎಲ್ಲ ಹಣ್ಣಾಗ್ಬಿಡುತ್ತೆ. ಹಣ್ಣಾದರೆ ಇದು ಹೇಗೆ ಗೊತ್ತಾ, ಇದನ್ನು ಕಟ್ ಮಾಡೋದಕ್ಕೆ ಆಗಲ್ಲ, ಒಂಥರ ಮೆತ್ತಗೆ ಸೊ ಅದಕ್ಕೋಸ್ಕರ ಹಣ್ಣಾದಾಗ ಕಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಾಯಿ ಆಗಿತ್ತು, ತುಂಬಾ ದಪ್ಪ ಆಗಿದ್ವಿ. ಸೊ ಅದನ್ನು ಕಿತ್ಕೊಂಬರೋಣ ಅಂತ ಹೇಳಿ ಎಲ್ಲನೂ ಕಿತ್ಕೊತಾ ಇದ್ದೀನಿ. ಇವಾಗ ಏನಕ್ಕಾದ್ರೂ ಬೇಕಾಗುತ್ತೆ, ಚುರುಮುರಿ ಅದು ಇದು ಅಂತ ಮಾಡ್ತೀವಿ ಅಲ್ವಾ, ಒಗ್ಗರಣೆ ಮಾಡಬೇಕಾದ್ರೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಕಿತ್ಕೊಂಬಂದಾದಮೇಲೆ ಇವಾಗ ಬೆಳಗ್ಗೆ ಬಿಸಿನೀರು ಕುಡಿಬೇಕು. ತುಂಬ ಲೇಟಾಗಿ ಎದ್ದಿದ್ದರಿಂದ ಅಂತೂ ಹೊಟ್ಟೆ ಜಾಸ್ತಿನೇ ಹಸಿವಾಗ್ತಾ ಇದೆ. ನಾನು ಎದ್ದಿದ್ದು ಹಾಲೆ 8:30 ಆಗಿತ್ತಲ್ವ. ಸೊ ಅದೆಲ್ಲ ಆದಮೇಲೆ ಮೆಣಸಿನ್ಕಾಯಿ ಎಲ್ಲ ಹೊರಗಡೆ ಕಿತ್ಕೊಂಬಂದು ಮನೆಯೊಳಗೆ ಬರೋದ್ರೊಳಗೆ 8:45, 9 ಗಂಟೆ ಆಗೋಯಿತು. ಅದಕ್ಕೋಸ್ಕರ ಇವಾಗ ಮನೆಯವರು ತೋಟದ ಹತ್ರ ಹೋಗಿದ್ರು. ಬಂದ ಮೇಲೆ ಅವ್ರನ್ನ ಕೇಳಿದೆ ಬಿಟ್ಕೊಡ್ಲಾ ಅಂತ ಹೇಳಿ ದೋಸೆನ. ಸೊ ಹೌದು, ಬಿಟ್ಕೊಟ್ಬಿಡು ಅಂತ ಹೇಳಿದ್ರು. ಬೆಳಗ್ಗೆ ಹೆದಳ್ತಿದ್ದಾಗೇ ರುಬ್ಬಿಟ್ಬಿಟ್ಟೆ ಹೊರಗಡೆ ಹೋಗಿದ್ದೆ. ಅಷ್ಟರೊಳಗೆ ನನ್ನ ಮಗನೂ ಕೂಡ ಎದ್ದ. ಬೆಳಗ್ಗೆ ಎದಳ್ತಿದ್ದ ಹಾಗೇ ಹುಣ್ಸೆಹಣ್ಣು ಬರುತ್ತೆ ಅಲ್ವಾ, ಜಬ್ಬ ಹುಣ್ಸೆಹಣ್ಣು, ಅದೆಲ್ಲ ನೆನಪಿದೆ ಅಲ್ಲ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಜಬ್ಬ ಹುಣ್ಸೆಹಣ್ಣು. ಸೊ ಹಾಗಾಗಿ ಇವಾಗ ಓಕೆ ಅಂತ ಹೇಳಿಬಿಟ್ಟು ಅವನು ಬೆಳಗ್ಗೆನೇ ಎದ್ದೇ ತಿಂತಾಯಿದ್ದಾನೆ. ನಾನು ನೋಡೇ ಇರಲಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಹುಣ್ಸೆಹಣ್ಣು ತಿನ್ನೋದ್ರಿಂದ ಲೂಸ್ ಮೋಷನ್ ಆಗಿಬಿಡುತ್ತೆ. ಸೊ ಅವನು ಇಷ್ಟಪಟ್ಟು ತಿಂತಿದ್ದಾನಲ್ಲ. ಅದ್ರ ಜೊತೆಗೆ ಬೆಲ್ಲನೂ ಕೂಡ ಹಾಕಿರ್ತಾರೆ ಅಂಗಡಿನಲ್ಲಿ ಮಾರೋದು. ಸೊ ಬೆಲ್ಲ ಹುಣ್ಸೆಹಣ್ಣು ಎರಡೂ ಕೂಡ ಹಾಕಿ ಮಾಡಿರೋದ್ರಿಂದ ಏನೂ ಎಫೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಅದು ಮಟನ್ ಸಾಂಬಾರಲ್ವ ಈಗ ಊಟ ಮಾಡೋದು, ಅಂದರೆ ತಿಂಡಿ ತಿನ್ನೋದು. ಸೊ ಮಟನ್ ಸಾಂಬಾರಿಗೂ ಹುಣ್ಸೆಹಣ್ಣಿಗೂ ತುಂಬಾ ಅಪೋಸಿಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಲೂಸ್ ಮೋಷನ್ ಏನಾದರೂ ಆಗಿಬಿಡುತ್ತೆ, ತಿನ್ನಬೇಡ ಅಂತ ಹೇಳ್ತಾ ಇದ್ದೆ. ಅದು ಒಂದೇ ಅಮ್ಮ ಇರೋದು, ತಿನ್ಕೋತೀನಿ ಅಂತ ಹೇಳ್ದೆ. ತಿನ್ಕೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಫೈನಲಿ ಇವತ್ತು ಅವನ್ನ ಸ್ಕೂಲಿಗೂ ಕೂಡ ಕಳಿಸಿಲ್ಲ. ಸೊ ತುಂಬ ಟಯರ್ಡ್ ಆಗಿರ್ತಾರೆ, ಅಲ್ಲೆಲ್ಲ ನೀರಲ್ಲಿ ಆಟಾಡಿರ್ತಾರೆ ಅಲ್ವಾ ಅಂತ ಹೇಳಿಬಿಟ್ಟು. ಇವಾಗ ಇನ್ನೊಂದು ನ್ಯೂಸ್ ಬೇರೆ ನೋಡಿದೆ, ಕರೋನಾ ಅಂತ ಹೇಳಿಬಿಟ್ಟು. ಎಸ್, ಕರೋನಾ ಅದು ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಕೇಸಸ್ ಆಗ್ತಾ ಇದೆಯಾ ಏನೋ ನಮಗೂ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಮಂತು ನನ್ನ ತಂಗಿ ಪಾಪುದೆಲ್ಲ ನಾಮಕರಣ ಇದೆ. ಅದ್ರದ್ದು ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಅವಳ ಮದುವೆ ಟೈಮ್ನಲ್ಲೂ ಪಾಪ ಹೀಗೆ ಆಗಿತ್ತು. ಅವಳ ಮದುವೆ ಟೈಮ್ನಲ್ಲೂ ಎಲ್ಲ ಕಾರ್ಡೆಲ್ಲ ಹಂಚಿ ಆಗಿತ್ತು. ಕಾರ್ಡ್ ಆಲ್ರೆಡಿ ಮನೆಗೆ ತೊಗೊಂಬಂದಿದ್ವಿ. ಅಷ್ಟರೊಳಗಾಲೇ ಕರೋನಾ ಅಂತ ಹೇಳಿ ಬಂತು. ಸಿಂಪಲಾಗಿ ಮಾಡಬೇಕು ಅಂತ ಹೇಳಿ ಅಂದ್ಬಿಟ್ಟು ಒಂದು 100 ಜನಕ್ಕೆ ಮಾತ್ರ ಹೇಳಿಬಿಟ್ಟು ಮದುವೆ ಮಾಡಿದ್ವಿ ಅವಳದು. ಇವಾಗ ಪಾಪುದಾದರೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ನಾಮಕರಣ ಅಂತ ಅಂದ್ಕೊಂಡ್ವಿ. ಇವಾಗ ಕರೋನಾ ಅಂತ ಬೇರೆ ಹೇಳ್ತಾ ಇದ್ದಾರೆ. ನೋಡಬೇಕು, ಇನ್ನೊಂದು ವಾರ 15 ದಿವಸ ವೆಯ್ಟ್ ಮಾಡಿಯಪ್ಪ, ನೋಡೋಣ ಆಮೇಲೆ ಅಂತ ಹೇಳಿದ್ದೀವಿ. ಸೊ ಏನೂ ಆಗದೆ ಇದ್ದರೆ ಸಾಕು. ಯಾಕಂದರೆ ಮನೆಯಲ್ಲಿ ತುಂಬ ದಿನ ಆದಮೇಲೆ ಈ ಥರ ದೊಡ್ಡ ಫಂಕ್ಷನ್ ನಡೀತಾ ಇದೆ ಅಪ್ಪನ ಮನೆಯಲ್ಲಿ. ಸೊ ಇದೇ ಕಾರಣಕ್ಕೆ ಯಾವ ಫಂಕ್ಷನ್ನು ಕೂಡ ಅಪ್ಪ ಮಾಡ್ತಿರ್ಲಿಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ಎಸ್, ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಪಾತ್ರೆ ಏನೂ ತೊಳೆದಿಲ್ಲ. ಸೊ ಪಾತ್ರೆಗಳನ್ನು ತೊಳಿಬೇಕು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಬಂದು
ಸ್ವಲ್ಪ ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ಅನ್ನ ಮಾಡ್ತಾಯಿದ್ದೀನಿ. ಹಾಗೆ ಮೊಟ್ಟೆ ಬೇಯೋದಕ್ಕೂ ಕೂಡ ಹಾಕಬೇಕು, ಇನ್ನೂ ಬೇಯೋದಕ್ಕೆ ಹಾಕಿಲ್ಲ. ಸೊ ನಿಮ್ಮೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಂದೇ ದಿನ ಇಷ್ಟೊಂಥರ ಸಬ್ಸ್ಕ್ರೈಬ್ ಆಗಿರೋದು ನಾನು ನಿಜವಾಗ್ಲೂ ನಾನು ಸ್ಟಾರ್ಟ್ ಮಾಡಿದಾಗ್ಲಿಂದ ಇವತ್ತುವರೆಗೂ ಅಷ್ಟೊಂಥರ ಒಂದೇ ಸರಿ ಆಗಿಲ್ಲ ಸಬ್ಸ್ಕ್ರೈಬರ್ಸು. ಬಟ್ ಈ ಸರಿ ಆಗಿದ್ದು ನಂಗೆ ತುಂಬಾ ಖುಷಿ ಕೊಡ್ತು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಓಕೆ, ಇವಾಗ ಸ್ವಲ್ಪ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿ ಮೊಟ್ಟೆ ಬೇಯೋದಕ್ಕೆ ಹಾಕ್ಬಿಟ್ಟು ಸೊ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಊಟ ಎಲ್ಲ ಮಾಡಿಕೊಂಡು ನಾನು ಮನೆ ಕ್ಲೀನಿಂಗ್ ಕೂಡ ಮಾಡ್ಕೊಬೇಕು. ತುಂಬ ಅಂದರೆ ತುಂಬಾ ಕೆಲಸಗಳಿದೆ. ಕಾರ್ಪೆಂಟ್ರು ಬೇರೆ ಕೈ ಕೊಟ್ಬಿಟ್ಟಿದ್ದಾರೆ 2 ದಿವಸದಿಂದ. ಅವ್ರು ಕೆಲಸಕ್ಕೆ ಬರ್ತಾಯಿಲ್ಲ. ನನಗೆ ತಲೆ ಎಷ್ಟು ಕೆಟ್ಟೋಗ್ತಿದೆ ಅಂದರೆ, ಏನೇ ಒಂದು ಕೆಲಸ ಆಗಲಿ ಕೈ ಹಿಡಿದ ತಕ್ಷಣ ಅದು ಪೂರ್ತಿ ಆಗೋ ತನಕ ಬಿಡೋದಕ್ಕೆ ಹೋಗಬಾರ್ದು. ಈ ಕಾರ್ಪೆಂಟ್ರುಗಳು, ಈ ಗಾರೆ ಕೆಲಸದವ್ರು ಇವರೆಲ್ಲರೂ ಒಂದೇ. ಒಂದು ಸಾರಿ ಅವರು ಮಿಸ್ ಆದರು ಅಂತ ಅಂದರೆ ಅವ್ರನ್ನ ಮತ್ತೆ ಕರ್ಕೊಂಬರೋದಿದೆಯಲ್ಲ ತುಂಬಾ ಕಷ್ಟ. ಈಗಾಗಲೇ 2 ಡೇಸ್ ಆಗಿದೆ. ಮತ್ತು ಇವತ್ತು ಕಾಲ್ ಮಾಡಿ ನಾಳೆ ಬಂದು ಅವ್ರ ಕೆಲಸ ಮುಗಿಸ್ಕೊಳಕ್ಕೆ ಹೇಳಿ ಅಂತ. ಎಲ್ಲನೂ ಕೂಡ ಕಟಿಂಗ್ಸ್ ಎಲ್ಲ ಆಗಿದೆ. ಅದು ಡೋರ್ಗಳು ಫಿಟ್ ಮಾಡಬೇಕಷ್ಟೇ. ಅದು ಮಾಡಿದ್ರೆ ಮುಗಿಯುತ್ತೆ. ಅದನ್ನು ಮಾಡೋದಕ್ಕೆ ಅವಯ್ಯ ಬರ್ತಾನೆ ಇಲ್ಲ. ಅಲ್ಲಿ 2-3 ದಿನ ಆಗಿದೆ. ಸೊ ನನಗಂತೂ ಎಷ್ಟು ದಿನ ಆಗುತ್ತೋ, ಎಷ್ಟು ದಿನ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊತೀನೋ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಎಷ್ಟೇ ಕ್ಲೀನ್ ಮಾಡಿದ್ರೂ ತುಂಬ ಧೂಳು ಅನ್ನೋದು ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಫೈನಲಾಗಿ ಇವಾಗ ಏನು ಮಾಡೋಕ್ಕಾಗಲ್ಲ. ವಾರ ಮಾಡಬೇಕು ಅಂದರೆ ಮಾಮೂಲಿ ಒರೆಸ್ಕೊಳ್ಳೇಬೇಕು ಮನೇನ. ನಾನ್ ವೆಜ್ ಬೇರೆ ಮಾಡಿದ್ವಿ ಅಲ್ವಾ, ಮನೆ ಒಳಗೆಲ್ಲ ತೊಗೊಂಬಂದಿದ್ವಿ. ಅದಕ್ಕೋಸ್ಕರ ನೀಟಾಗಿ ಗಂಜಲ ಎಲ್ಲನೂ ಹಾಕಿ ಮನೆಯೆಲ್ಲನೂ ಒರೆಸ್ಕೊಂಡು ಇವಾಗ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಹೊರಗಬೇಕು. ಸೊ ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಸಂಜೆಯ ಮೇಲೆ ಇನ್ನೇನು ಕೆಲಸ ಇರಲಿಲ್ಲ. ಸಾಂಬಾರಿತ್ತು, ಬೆಳಗ್ಗೆದು ದೋಸೆ ಹಿಟ್ಟಿತ್ತು, ಎಲ್ಲ ಕೂಡ ಇತ್ತು. ಹಾಗಾಗಿ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಆರಾಮಾಗಿ ನಾನು ನನ್ನ ಮಗ ಇಬ್ಬರು ಗೇಮ್ ಆಡ್ಕೊಂಡು ಕೂತಿದ್ವಿ ಮೊಬೈಲ್ನಲ್ಲಿ. ಸೊ ಗೇಮ್ ಆಡಿಕೊಂಡು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮಲ್ಕೊಂಡ್ವಿ. ಇಷ್ಟು ಆಯಿತು ನೆನ್ನೆದ ಕತೆ. ಸೊ ಇವತ್ತಿನ ಒಂದು ವ್ಲಾಗ್ ನಡೀತಾ ಇದೆ. ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆಯಿಂದನೂ ತುಂಬ ಕೆಲಸಗಳೇ ಇದ್ವಿ. ಅದೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಬರುತ್ತೆ. ಸದ್ಯಕ್ಕೆ ಇವತ್ತು 2 ಪಾರ್ಸೆಲ್ ಬೇರೆ ಬಂತು ನಂದು. ಒಂದು ಸಿಲ್ವರ್ ಜ್ಯುವೆಲ್ಸ್ನ ಬುಕ್ ಮಾಡಿದ್ದೆ ಆನ್ಲೈನಲ್ಲೇ. ಇನ್ನೊಂದು ಟಾಪು ಅಂದರೆ ಮನೆ ಹತ್ರ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಟಾಪ್ ಬುಕ್ ಮಾಡಿದ್ದೆ. ಸೊ ಅವೆರಡೂ ಕೂಡ ಇವತ್ತೇ ಬಂತು ಪೋಸ್ಟಲ್ಲಿ. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಒಂದು ವ್ಲಾಗ್ ತುಂಬ ಸಿಂಪಲ್ಲಾಗಿತ್ತು. ತುಂಬ ಸಿಂಪಲ್ಲಾಗೇ ಮುಗಿಸ್ತಾ ಇದ್ದೀನಿ. ನಂದು ಅಡುಗೆ ಮನೆ ಎಲ್ಲ ಕೆಲಸ ಮುಗಿತಾ ಅಂತ ಕೇಳ್ತಾ ಇದ್ದೀರಾ. ಇನ್ನೂ ಆಗಿಲ್ಲ. ಕಾರ್ಪೆಂಟ್ರಂತೂ 2-3 ದಿನ ಆಯಿತು. ಇವತ್ತು ಕೂಡ ಬಂದಿಲ್ಲ ಅವರು. ಯಾವತ್ತು ಬರ್ತಾರೋ ಗೊತ್ತಿಲ್ಲ. ಅದು ಡೋರ್ಗಳೆಲ್ಲ ಕಟ್ಟಿಂಗ್ಸ್ ಎಲ್ಲ ಆಗಿದೆ. ಅದನ್ನು ತೊಗೊಂಡ್ಬಂದು ಫಿಟ್ ಮಾಡಬೇಕು ಒಳಗಡೆ ಅಷ್ಟೇ. ಅಷ್ಟು ಮಾಡಿಬಿಟ್ರೆ ಇನ್ನು ಅಡುಗೆ ಮನೆದು ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ. ಅದನ್ನು ಮಾಡೋದಕ್ಕೆ ಅವ್ರು ಬರ್ತಾಯಿಲ್ಲ. ನಮಗೆ ಅದೇ ಬೇಜಾರಾಗ್ತಾ ಇರೋದು. ಸ್ವಲ್ಪ ಕೆಲಸ ಇದೆ, ಅದನ್ನೇ ನಿಲ್ಲಿಸ್ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಗೊತ್ತಿಲ್ಲ ನಾಳೆನಾದರೂ ಬರ್ತಾರಾ ಅಂತ. ಇವತ್ತಂತೂ ಬರಲ್ಲ ಬಿಡಿ, ಇವತ್ತು ಬರೋದಿಲ್ಲ ಅಂತ ಹೇಳಿದ್ರು ಅವ್ರು ಆಲೇನೆ. ನಾಳೆ ಬರ್ತಾರ ನೋಡಬೇಕು. ಇದೇ ಆಗೋಗ್ಬಿಟ್ಟಿದೆ, ನನಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಅರ್ಧಂಬರ್ಧ ಕೆಲಸ ಆಗಿದೆ. ಇವಾಗ ಅವರಿಂದನೇ ಪೂರ್ತಿ ಮಾಡಲೇಬೇಕು, ಇಲ್ಲಾಂದರೆ ಬೇರೆ ಯಾರು ಕೂಡ ಬಂದು ಮಾಡಿಕೊಡೋದಿಲ್ಲ ಅದನ್ನೆಲ್ಲನೂ. ಓಕೆ, ಸೊ ಫೈನಲಾಗಿ ಇವತ್ತಿನ ಒಂದು ವ್ಲಾಗ್ನ ಮುಗಿಸ್ತೀನಿ. ಯಾಕಂದರೆ ನಾನು ವರ್ಕ್ ಮಾಡೋಣ ಅಂತ ಹೇಳಿ ಕೂತ್ಕೊತಾ ಇದ್ದೆ. ಅಷ್ಟರಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ಯಾರಾದರೂ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರ, ನಂಗೆ ತುಂಬಾ ಖುಷಿ ಆಯಿತು. ಅದು ಹೇಗಾಯಿತು ಅಂತ ನನಗೂ ಗೊತ್ತಿಲ್ಲ ಒಂದೇ ದಿನದಲ್ಲಿ. ಸೊ ತುಂಬ ಖುಷಿಯಾಗಿದೆ. ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.